ಬೈ ಎಲೆಕ್ಷನ್ ಬರ್ತಾ ಇದೆ. ಯಾರು ಬಂದ್ರೆ ಉತ್ತಮ? ಡಿ ಕೆ ಶಿವಕುಮಾರ್ ಬಂದರೆ ಅವ್ರು ಬಂದ್ರೆ ಅಧಿಕಾರ ಇದು ಅಭಿವೃದ್ಧಿ ಆಗುತ್ತೆ. ಅಭಿವೃದ್ಧಿ ಆಯ್ತದೆ. ನವಚನ್ನಪಟ್ಟಣ ಮಾಡ್ತೀನಿ ಅಂತ ಹೇಳವ್ರೆ. ರಾಮನಗರದಲ್ಲಿ ಚನ್ನಪಟ್ಟಣದಲ್ಲಿ ಏನಾರು ಗೆದ್ದರೆ ಮುಖ್ಯಮಂತ್ರಿ ಆಗ್ಬೋದು. ಭಾಳ ಅನುಕೂಲ ಆಯ್ತದೆ ಜನಕ್ಕೆ. ಈಗ ರಾಮನಗರ ಜಿಲ್ಲೆಯನ್ನು ದಕ್ಷಿಣಕ್ಕೆ ಸೇರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಅದು ಒಳ್ಳೆಯದು. ಸೇರಿಸಿದ್ರೆ ಒಳ್ಳೆ ಉಪಯೋಗ ಆಯ್ತದೆ ಜನಗಳಿಗೆ. ಒಳ್ಳೆ ಆಫೀಸ್ಗಳಾಯ್ತವೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀತವೆ, ಅವರಿಂದ ಒಳ್ಳೆಯದಾಯ್ತದೆ. ಈಗ ಒಟ್ಟಾರೆ ಯಾರು ಬಂದರೆ ಅಭಿವೃದ್ಧಿ ಆಗುತ್ತೆ? ಡಿ ಕೆ ಶಿವಕುಮಾರ್ ಅವರು ಅಭಿವೃದ್ಧಿ ಆಗುತ್ತೆ. ಯಾರು ಬಂದರೆ ಏನು ಸರ್, ಎಲ್ಲ ಉತ್ತಮ ಕೆಲಸ ಮಾಡಬೇಕು. ಆದರೂ ಕಾಂಗ್ರೆಸ್ ಬರಲಿ ಅಂತ ನಮ್ಮ ಇದು. ಎಚ್ ಡಿ ಕುಮಾರಸ್ವಾಮಿ ಇಷ್ಟು ದಿನ ಗಂಟ ಮಾಡಿದ್ರು. ಈಗ ಇವ್ರು ಚೇಂಜ್ ಆಗಲಿ, ಇವ್ರು ಏನು ಮಾಡ್ತಾರೆ ಅಂತ ನಾವು ನೋಡೋಣ. ಕಾಂಗ್ರೆಸ್ನವ್ರು ಈಗ ರಾಮನಗರ ಜಿಲ್ಲೆನ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ತೀನಿ ಅಂತ ಹೇಳಿದ್ದಾರೆ. ಯಾರು? ಡಿ ಕೆ ಶಿವಕುಮಾರ್ ಅವರು. ನಮಗೂ ಒಳ್ಳೇದಲ್ವೇ, ನೋಡೋಣ. ಡಿ ಕೆ ಶಿವಕುಮಾರ್ ಬಂದಾದ್ಮೇಲೆ ಯಾರೇನೇನು ಅನುಕೂಲ ಮಾಡ್ತಾರೆ ಚನ್ನಪಟ್ಟಣದಲ್ಲಿ. ಈಗ ಎಚ್ ಡಿ ಕುಮಾರಸ್ವಾಮಿ ಅಭಿವೃದ್ಧಿ ಮಾಡೋದು ನೋಡಿದ್ದೀವಿ. ನೆಕ್ಸ್ಟ್ ಇವ್ರು ಡಿ ಕೆ ಶಿವಕುಮಾರ್ ಏನು ಅಭಿವೃದ್ಧಿ ಮಾಡ್ತಾರೆ ಅಂತ ನೋಡ್ಕೊಳ್ಳೋಣ ಮುಂದಕ್ಕೆ. ಯಾರು ಬಂದರೂ ಉತ್ತಮ ಅಂತೀರಾ ನೀವು? ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಉತ್ತಮ. ಈಗ ನೋಡುವ ಚೇಂಜ್ ಆಗಲಿ ಅಂತ ನಾವು, ಕಾಂಗ್ರೆಸ್ಸೇ ಬಂದಲಿ ಅಂತ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.